ನಾನು ದೇವರಿಗೆ ವಿಶೇಷವಾದವಳು. ನಾನು ರೋಮಾಪುರದವರಿಗೆ 8:17 ಘೋಷಿಸುತ್ತೇನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ನಾನು ದೇವರ ಉತ್ತರಾಧಿಕಾರಿ ಮತ್ತು ಕ್ರಿಸ್ತ ಯೇಸುವಿನೊಂದಿಗೆ ಸಹ ಉತ್ತರಾಧಿಕಾರಿ ಎಂದು ಘೋಷಿಸುತ್ತೇನೆ. ನಾನು ವಿಜಯಶಾಲಿಗಿಂತ ಹೆಚ್ಚು ಮತ್ತು ನಾನು ಪ್ರತಿದಿನ ಆತ್ಮವಿಶ್ವಾಸದಿಂದ ಬದುಕುತ್ತೇನೆ. ಪರಲೋಕ ಮತ್ತು ದೇವರ ಶಕ್ತಿಯು ನನಗಾಗಿ ಮತ್ತು ನನ್ನ ಒಳಿತಿಗಾಗಿ ಕೆಲಸ ಮಾಡುತ್ತಿದೆ ಎಂದು ತಿಳಿದಿದ್ದೇನೆ. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆ. ಆಮೆನ್. ಸಾವಿರ ಶುಭವು ಅನುದಿನ ನನ್ನ ಆವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಶುಭವು ಅನುದಿನ ನನ್ನ ಆವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ಎಬಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಒಳ್ಳೆಯ ಎಬಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ನಾನಿನಗೆ ಬೋಧಿಸಿ ನೀ ನಡೆಯಬೇಕಾದ ಹಾದಿಯನ್ನು ತೋರಿಸುವೆನು. ನಿನ್ನ ಮೇಲೆ ನನ್ನ ದೃಷ್ಟಿಯನ್ನಿಟ್ಟು ನಿನಗೆ ಆಲೋಚನೆ ಹೇಳುವೆನು. ನಿಮ್ಮ ವಾಕ್ಯವನ್ನು ಹೇಳುವಾಗೆಲ್ಲ ನನ್ನ ಆತ್ಮವು ಬಲಗೊಂಡಿತು. ಇದುವರೆಗೂ ಕಾದ ಎಬಿನೇಸರ್, ಇನ್ನು ಮುಂದೆಯೂ ನೀ ಕಾಯಲು ಶಕ್ತನಾಗಿದ್ದೆ. ನಾವು ಯಾವುದಕ್ಕೂ ಚಿಂತಿಸುವುದಿಲ್ಲ, ನಿನ್ನಲ್ಲಿ ನಾವು ವಿಶ್ರಮಿಸುತ್ತೇವೆ. ಹಗಲು ഇരുಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿನ್ ಕರಗಳನ್ನ ಕಂಡೆ. ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೇನ ಸಹಾಯ ಮಾಡುವ ಕರಗಳನ್ನ ಕಂಡೆ. ಎಲ್ಲ ಇಕ್ಕಟ್ಟಿನಲ್ಲೂ ನಾ ಬೀಳದೆ ಕಾಯುವ ಒಳ್ಳೆ ಪ್ರಿಯ ಕರ್ತನೇ. ಎಲ್ಲ ಇಕ್ಕಟ್ಟಿನಲ್ಲೂ ನಾ ಬೀಳದೆ ಕಾಯುವ ಒಳ್ಳೆ ಪ್ರಿಯ ಕರ್ತನೇ. ಸಾವಿರ ಶುಭವು ಅನುದಿನ ನನ್ನ ಆವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಶುಭವು ಅನುದಿನ ನನ್ನ ಆವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಮಯ ಸಾಯದಂತೆ ನನ್ನ ಹೊರುವ ನಿನ್ ಕರಗಳನ್ನ ಕಂಡೆ. ನನ್ನ ಮಾರಾದ ಜೀವಿತವ ಮಧುರವಾಗಿ ಮಾರ್ಪಡಿಸುವ ಒಳ್ಳೆ ಪ್ರಿಯ ಕರ್ತನೇ. ನನ್ನ ಮಾರಾದ ಜೀವಿತವ ಮಧುರವಾಗಿ ಮಾರ್ಪಡಿಸುವ ಒಳ್ಳೆ ಪ್ರಿಯ ಕರ್ತನೇ. ಸಾವಿರ ಶುಭವು ಅನುದಿನ ನನ್ನ ಆವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ.
ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆ ಎಬಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಒಳ್ಳೆ ಎಬಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ವಂದಿಸಲು ಮಾತು ಇಲ್ಲವೇ. ವಂದಿಸಲು ಮಾತು ಇಲ್ಲವೇ. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. What a joy to come to your home with the word of God. ದೇವರ ವಾಕ್ಯವನ್ನು ಹಿಡಿದು ನಿಮ್ಮ ಮನೆಗಳಿಗೆ ಬರುವಂತದ್ದು ಎಷ್ಟು ಉಲ್ಲಾಸವಾಗಿದೆ. We welcome you all for this Word of Life program which God has made us possible to preach the gospel through this television program to see that your life to be changed and your life to be blessed for the glory of God. ಜೀವ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಈ ವಾಕ್ಯವನ್ನು ನೀವು ಕೇಳುವುದರ ಮೂಲಕವಾಗಿ ದೇವರು ನಿಮ್ಮ ಜೀವಿತದಲ್ಲಿ ತಂದ ಬದಲಾವಣೆಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುತ್ತೇವೆ. Jesus never came to this earth to become a Christian leader. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಕ್ರೈಸ್ತ ಧರ್ಮದ ನಾಯಕನಾಗಲಿಕ್ಕಾಗಿ ಅಲ್ಲ. But Jesus came to save every mankind on this earth. ಯೇಸು ಕ್ರಿಸ್ತನು ಬಂದದ್ದು ಲೋಕದಲ್ಲಿರುವ ಪ್ರತಿ ಮನುಷ್ಯನನ್ನು ರಕ್ಷಿಸುವುದಕ್ಕೋಸ್ಕರವಾಗಿಯೇ. When Jesus was in this world, he said, "Repent, for the kingdom of God is near." ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಆತನು ಹೇಳಿದನು, ದೇವರ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. God so loved the world that he gave his only begotten son. Today Jesus is been given to us so that we will not perish in this world, but we will have a new life through him in Jesus name. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಕುಮಾರನಾಗಿರುವ ಯೇಸು ಕ್ರಿಸ್ತನನ್ನು ನಮಗೆ ಕೊಟ್ಟಿದ್ದಾನೆ. ಆತನ ಮೇಲೆ ನಂಬಿಕೆ ಇಡುವವರಾದ ನಾವುಗಳು ರಕ್ಷಣೆ ಹೊಂದುತ್ತೇವೆ. The Bible says he was the King of Kings and the Lord of Lords. ಸತ್ಯವೇದ ಹೇಳ್ತದೆ ಆತನು ರಾಜಾದಿ ರಾಜನು ಕರ್ತನ ಕರ್ತನು. He was the son of the Lord. ಆತನು ಕರ್ತನಾದ ದೇವರ ಮಗನು. And the Bible says he left heaven and he came down to this earth in order to save you and me from all our unrighteous in our life, so that we don't perish but we will have a new life in him. ನಾವು ಆತನು ನಮ್ಮ ಜೀವಿತದಲ್ಲಿ ಬರುವುದರ ಮೂಲಕವಾಗಿ ನಾಶವಾಗುವುದಿಲ್ಲ, ಜೀವಿತವನ್ನು ಹೊಂದುವುದಕ್ಕೋಸ್ಕರವಾಗಿ ಆತನು ಪರಲೋಕವನ್ನು ತ್ಯಜಿಸಿ ಭೂಲೋಕಕ್ಕೆ ಬಂದಿದ್ದಾನೆ. Salvation is made possible only because of Jesus Christ. ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರವೇ ರಕ್ಷಣೆಯು ಸಾಧ್ಯವಾಯಿತು. Because of the death what Jesus paid for us on the cross of Calvary, we have received the salvation through his death and we have received a new life through his resurrection. ಯೇಸು ಕ್ರಿಸ್ತನು ತನ್ನನ್ನು ತಾನು ಶಿಲುಬೆಯ ಮೇಲೆ ಮರಣಕ್ಕೆ ಒಪ್ಪಿಸಿದ್ದರ ಮೂಲಕವಾಗಿ ನಾವುಗಳು ರಕ್ಷಣೆಯನ್ನು ಹೊಂದಿದವರಾಗಿದ್ದೇವೆ. ಆತನು ಮರಣದಿಂದ ಎದ್ದದರ ಮೂಲಕವಾಗಿ ನಾವುಗಳು ಪುನರ್ಚೇತನದ ಜೀವಿತವನ್ನು ಹೊಂದಿದ್ದೇವೆ. Jesus left heaven, came to this earth, he died for us on the cross of Calvary. ಯೇಸು ಕ್ರಿಸ್ತನು ಪರಲೋಕವನ್ನು ತ್ಯಜಿಸಿ ಭೂಲೋಕಕ್ಕೆ ಬಂದು ಕಲ್ವಾರಿಯ ಶಿಲುಬೆಯಲ್ಲಿ ಆತನು ಸತ್ತನು. And he was buried in the grave, and on the third day God rose him again and he is made alive, so that we will also live with him in his name. ಆತನು ಸಮಾಧಿ ಮಾಡಲ್ಪಟ್ಟನು. ದೇವರೋ ಮೂರನೆಯ ದಿನದಲ್ಲಿ ಆತನು ಮರಣದಿಂದ ಆತನನ್ನು ಎಬ್ಬಿಸಿದನು, ನಾವು ಆತನೊಂದಿಗೆ ಜೀವಿಸುವವರಾಗುವ ಹಾಗೆ. Jesus came to this earth in order to save us so that we become the children of God. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಆತನು ನಮ್ಮನ್ನು ರಕ್ಷಿಸುವುದರ ಮೂಲಕವಾಗಿ ನಾವು ದೇವರಿಗೆ ಮಕ್ಕಳಾಗಬೇಕೆಂಬುದಾಗಿ ಬಂದನು. 1 Timothy 2:4 God says God wants all men to be saved and come to the knowledge of truth. 1 ತಿಮೋಥಿ 2ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳ್ತದೆ, ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ಆತನ ಚಿತ್ತವಾಗಿದೆ. When you become a child of God, God wants you to understand the truth and wants all men to become to the knowledge of truth. ಅದಕ್ಕಾಗಿ ನೀವುಗಳು ಯಾವ ರೀತಿಯಾಗಿ ಸತ್ಯದ ಪರಿಜ್ಞಾನದ ಒಳಗೆ ಬಂದಿರೋ ಎಲ್ಲರೂ ಅದೇ ಪ್ರಕಾರವಾಗಿ ಬರಬೇಕೆನ್ನುವುದೇ ದೇವರ ಚಿತ್ತ. What is the truth that God wants us to know? ನಾವು ಯಾವ ಸತ್ಯವನ್ನು ಅರಿಯಬೇಕೆಂಬುದಾಗಿ ದೇವರು ಎದುರು ನೋಡುತ್ತಿದ್ದಾನೆ. The truth is nothing but that we need to put our faith on Jesus and to believe him that he is the son of the living God. ಸತ್ಯವು ಯಾವುದೆಂಬುದಾಗಿ ನೋಡುವುದಾದರೆ ನಾವುಗಳು ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನಿಟ್ಟು ಆತನೇ ಜೀವಿಸುವ ದೇವ ಕುಮಾರನೆಂಬುದಾಗಿ ನಂಬಬೇಕು. The truth is he came to set us free from all our bondage of sins, curse and sickness
happiness in our lives. ಸತ್ಯವು ಯಾವುದೆಂಬುದಾಗಿ ನೋಡುವುದಾದರೆ ಆತನು ನಮ್ಮನ್ನ ಎಲ್ಲಾ ಬಂಧನದಿಂದ ಶಾಪಗಳಿಂದ ಬಿಡುಗಡೆ ಮಾಡಲಿಕ್ಕಾಗಿ ಬಂದನು ಎಂಬುದೇ. The truth is that through him he wanted us to go to the Father, through him to have an eternal life in us. ಆ ಸತ್ಯ ಯಾವುದೆಂಬುದಾಗಿ ನೋಡುವುದಾದರೆ ಆತನ ಮೂಲಕವಾಗಿ ನಾವು ತಂದೆಯ ಬಳಿಗೆ ಹೋಗಿ ನಿತ್ಯ ಜೀವಕ್ಕೆ ಪಾತ್ರಧಾರಿಗಳಾಗಬೇಕೆನ್ನುವುದೇ. The truth is that confidence we need to put, because the Bible says in John chapter 14:6 that Jesus himself is the way, the truth and the life. ನಾವು ನೋಡುವುದಾದರೆ ಮತ್ತು ಆ ಸತ್ಯ ಯಾವುದೆಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನೇ ಮಾರ್ಗವು ಸತ್ಯವು ಜೀವವಾಗಿದ್ದಾನೆ. ಆತನ ಮೂಲಕವಾಗಿಯೇ ನಾವು ತಂದೆಯ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತದೆ. Today through the birth of Jesus Christ we have received the salvation and light in our darkness and a life in our death. ಯೇಸು ಕ್ರಿಸ್ತನ ಜನನದ ಮೂಲಕವಾಗಿ ನಾವುಗಳು ರಕ್ಷಣೆಯನ್ನು ಹೊಂದಿ ನಮ್ಮ ಕಾರ್ಗತ್ತಲೆಯಲ್ಲಿ ಬೆಳಕನ್ನ ಹೊಂದಿದವರಾಗಿ ರಕ್ಷಣೆಯಲ್ಲಿದ್ದೇವೆ. Today because of Jesus Christ salvation is made possible through his name and through his sacrifice on the cross of Calvary. ಯೇಸು ಕ್ರಿಸ್ತನ ನಾಮದ ಮೂಲಕವಾಗಿಯೂ ಕಲ್ವಾರಿಯ ಶಿಲುಬೆಯ ಮೇಲೆ ಆತನು ಅರ್ಪಿಸಿದ ಯಜ್ಞದ ಮೂಲಕವಾಗಿಯೂ ರಕ್ಷಣೆ ಸಾಧ್ಯವಾಯಿತು. What is this salvation? ಏನು ಈ ರಕ್ಷಣೆ? Why we need this salvation? ಯಾಕೆ ಬೇಕು ನಮಗೆ ಈ ರಕ್ಷಣೆ? I was speaking about the salvation, the meaning of salvation in the last few episodes. ಕಳೆದ ಅನೇಕ ಸಂಚಿಕೆಗಳಲ್ಲಿ ರಕ್ಷಣೆಯ ಅರ್ಥ ಏನೆಂಬುದಾಗಿ ನಾನು ಮಾತನಾಡುತ್ತಾ ಇದ್ದೆ. Salvation has 5 meanings. ರಕ್ಷಣೆಗೆ 5 ಅರ್ಥಗಳುಂಟು. Forgiveness of sins, ಪಾಪಗಳಿಂದ ಕ್ಷಮಿಸಲ್ಪಡುವಂತದ್ದು, healing to the body, ದೇಹಕ್ಕೆ ಬೇಕಾದ ಸ್ವಸ್ಥತೆಯನ್ನು ಹೊಂದಿಕೊಳ್ಳುವಂತದ್ದು, releasing from the curse, ಶಾಪಗಳಿಂದ ಬಿಡುಗಡೆಯಾಗುವಂತದ್ದು, receiving blessings from God, ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳುವಂತದ್ದು, being protected by God. ದೇವರಿಂದಲೇ ಸಂರಕ್ಷಣೆಯನ್ನು ಹೊಂದಿದವರಾಗುವಂತದ್ದು. All these 5 things put together is the meaning of the salvation which has been made possible through Jesus Christ. ಈ 5 ಕಾರ್ಯಗಳು ಕೂಡ ಯೇಸು ಕ್ರಿಸ್ತನ ಮೂಲಕವಾಗಿ ಆತನನ್ನು ಒಳಗೊಂಡು ನಮ್ಮ ಮಧ್ಯದಲ್ಲಿ ಸಾಧ್ಯವಾಯಿತು. Jesus paid the price and he shed his blood in order to see that your sins have been forgiven, and that's why we need the forgiveness of sin in our lives. ಯೇಸು ಕ್ರಿಸ್ತನು ತಾನೇ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡವನಾಗಿರುವುದರ ಮೂಲಕ ನನಗೂ ನಿಮಗೂ ಪಾಪದಿಂದ ಒಂದು ಬಿಡುಗಡೆಯನ್ನ ಕ್ಷಮಿಸಲ್ಪಡುವಿಕೆಯನ್ನು ಕೊಟ್ಟಿದ್ದಾನೆ. Jesus bore all the pains and all the wounds upon his life, and the Bible says by his wounds we have been healed. That's why we need the healing to our body. That's why salvation is made possible through Jesus. ಅದಕ್ಕಾಗಿ ಆತನು ನಮ್ಮ ಎಲ್ಲ ಅಪರಾಧ ಗಾಯಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡಿದ್ದಾನೆ. ವಚನ ಹೀಗೆ ಹೇಳ್ತದೆ, ಆತನ ಬಾಸುಂಡೆಗಳಿಂದ ನಮ್ಮ ದೇಹದಲ್ಲಿ ಗುಣವು ಸೌಖ್ಯತೆಯು ವ್ಯಾಪರಿಸಿದೆ. Galatians chapter 3 verses 13 says, Christ redeemed us from the curse of the law by becoming a curse for us. It is written, cursed is everyone who is hung on the pole. ಗಲಾತ್ಯದವರು ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ವಚನ 14ನೇ ವಚನ ಹೇಳುವ ಪ್ರಕಾರವಾಗಿ ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ ಎಂಬುದಾಗಿ ಹೇಳ್ತದೆ. In order to release from the curse, you need to have this salvation, and the salvation is made possible through Jesus Christ. ಶಾಪದಿಂದ ನೀನು ಬಿಡುಗಡೆಯಾಗಬೇಕಾದರೆ ನಿನಗೆ ರಕ್ಷಣೆ ಬೇಕು. ರಕ್ಷಣೆ ಬೇಕಾಗಿರುವುದಾದರೆ ನಿನಗೆ ಈ ಯೇಸುವಿನ ಅಗತ್ಯತೆ ಉಂಟು. Jesus made this salvation. That's why the blessings of God rest upon as you become a child of God. That's why the 4th one says receiving the blessings from God. Every one of us, we need the blessings from God. That's why the salvation has made possible through Jesus Christ. ಈ ಆಶೀರ್ವಾದವನ್ನು ನಾವೆಲ್ಲರೂ ಹೊಂದಿಕೊಳ್ಳಬೇಕೆಂಬುದಾಗಿರುವಂತ ಕಾರಣದಿಂದಲೇ ನನಗೂ ನಿಮಗೂ ಎಲ್ಲರಿಗೂ ಕೂಡ ರಕ್ಷಣೆಯು ಸಾಧ್ಯವಾಯಿತು ಎಂಬುದಾಗಿ ವಾಕ್ಯ ಹೇಳ್ತದೆ. The moment you become a child of God, you have been protected by God, and God says he will never see anyone to snatch you away from him, and his protection will be there always in your life and on your family. ನಿಮ್ಮ ಮೇಲೆಯೂ ನಿಮ್ಮ ಕುಟುಂಬದ ಮೇಲೆಯೂ ಆತನ ಸಂರಕ್ಷಣೆಯು ಯಾವಾಗಲೂ ಇರುವಂತದ್ದಾಗಿದೆ. ಎಲ್ಲದರಿಂದಲೂ ಎಲ್ಲ ಸಮಯದಲ್ಲೂ ಆತನು ಸಂರಕ್ಷಿಸುತ್ತಾನೆ. So all these 5 things we need in our life. That's why it has come through the salvation as a package which God has made it possible through Jesus Christ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಈ ರಕ್ಷಣೆಯನ್ನ ಒಳಗೊಂಡಿರುವ 5 ಅಂಶಗಳು ನಮ್ಮ ಜೀವಿತಕ್ಕೆ ಕೊಡಲ್ಪಟ್ಟವೆ. So we saw in the last episode, I spoke about forgiveness of sin, why we need. I spoke about healing to the body, why we need in our life. Today I'm going to speak about how God will release us from these curses in our life. ನಾವು ಕಳೆದ ಸಂಚಿಕೆಯಲ್ಲಿ ನಾವು ಕೇಳಿಸಿಕೊಂಡಿದ್ದೇವೆ, ನಾವು ಪಾಪಗಳಿಂದ ಕ್ಷಮಿಸಲ್ಪಡುವುದು ಹೇಗೆ, ನಾವು ಶಾಪಗಳಿಂದ ಬಿಡುಗಡೆ ಆಗುವುದು ಹೇಗೆ ಎಂಬುದಾಗಿ ನಾವು ಕೇಳಿದ್ದೇವೆ. ಅದರಲ್ಲಿ ಶಾರೀರಿಕವಾದ ಸ್ವಸ್ಥತೆ ಹೇಗೆ ಹೊಂದಬಹುದು ಎಂಬುದಾಗಿ ಕೇಳಿಸಿಕೊಂಡಿದ್ದೇವೆ. What is curse and how it comes
in our life, today we are going to meditate and how we can overcome this curse we are going to see through Jesus Christ in our life. ಈಗ ಈ ಶಾಪವು ನಮ್ಮ ಜೀವಿತದ ಒಳಗಡೆ ಹೇಗೆ ಬಂದಿದೆ, ಹೇಗೆ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಮುರಿಯಲ್ಪಡುತ್ತದೆ ಎಂಬುದಾಗಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. Many people, we go through different struggles and challenges which comes one after the other as a problems in our life. ಒಂದರ ನಂತರ ಮತ್ತೊಂದು ಸಮಸ್ಯೆಗಳು ಎಂಬುದಾಗಿ ಗೂಡು ಕಟ್ಟಿ ಅನೇಕ ವಿಷಯದಲ್ಲಿ ನಮ್ಮ ಮೇಲೆ ಬರುವಂತದ್ದು ನಮಗೆ ಗೊತ್ತು. We see failure after failure in our life. ನಮ್ಮ ಜೀವಿತದಲ್ಲಿ ಸೋಲುಗಳ ಮೇಲೆ ಸೋಲುಗಳು ಬರುವಂತದ್ದನ್ನು ನೋಡಿದ್ದೇವೆ. We see sickness after sickness coming upon our life. ರೋಗಗಳ ಮೇಲೆ ರೋಗಗಳು ನಮ್ಮ ಜೀವಿತದ ಒಳಗಡೆ ಬರುವುದನ್ನು ನೋಡಿದ್ದೇವೆ. We see so many people dying in our family sometimes without our knowledge. ನಮಗೆ ನಮ್ಮ ಅರಿವಿಲ್ಲದೆ ನಮ್ಮ ಕುಟುಂಬಗಳಲ್ಲಿ ಅನೇಕರು ಒಂದೊಂದಾಗಿ ಸಾಯುವಂತದ್ದನ್ನು ನೋಡಿದ್ದೇವೆ. All these things have been related to curse which happens in our lives. ನಮ್ಮ ಜೀವಿತದ ಒಳಗಡೆ ಇದು ಶಾಪವು ಇದರ ಕಾರ್ಯವೇ ನಡೆಯುತ್ತಿರುವಂತದ್ದು ಎಂಬುದಾಗಿ ನೋಡುತ್ತೇವೆ. Generational problems, generational curses, repeated failures or unexplained hardship which happens in our lives. ತಲೆಮಾರುಗಳ ಶಾಪಗಳು ಮತ್ತು ನಾವು ಹೇಳಲಿಕ್ಕಾಗದೇ ಇರುವಂತ ಕಠಿಣವಾದ ಕಾರ್ಯಗಳು ಇದರ ಮಧ್ಯದಲ್ಲಿ ಇರುವಂತದ್ದನ್ನು ನೋಡುತ್ತೇವೆ. All these things have been connected to curse which the Bible speaks to us in our lives. ನಮ್ಮ ಜೀವಿತದಲ್ಲಿ ಇದೆಲ್ಲವೂ ಕೂಡ ಶಾಪಕ್ಕೆ ಒಳಗಾಗಿರುವಂತಹ ಸಂಗತಿಗಳು ಎಂಬುದಾಗಿ ಸತ್ಯವೇದ ಹೇಳ್ತದೆ. But the good news is that Jesus Christ has given us the power to break free from every curse and walk in his blessings in our lives. ಆದರೆ ಶುಭ ಸಮಾಚಾರ ಏನೆಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನು ಎಲ್ಲ ಶಾಪಗಳಿಂದ ನಮ್ಮನ್ನ ಬಿಡುಗಡೆ ಮಾಡಲಿಕ್ಕಾಗಿರುವವನಾಗಿದ್ದಾನೆ. Because Jesus took all the curse upon him and he has set us free from all our generational curses in our lives. ಯೇಸು ಕ್ರಿಸ್ತನು ನಮ್ಮ ಮತ್ತು ನಮ್ಮ ಸಂತತಿಯ ತಲೆಮಾರುಗಳ ಎಲ್ಲಾ ಶಾಪವನ್ನು ತನ್ನ ಮೇಲೆ ತೆಗೆದುಕೊಂಡು ನಮ್ಮನ್ನ ಸ್ವತಂತ್ರ ಮಾಡಿದ್ದಾನೆ. He paid the price for your curse and for my curse on the cross of Calvary so that we will be free from all our curse in our lives. ನಮ್ಮ ಶಾಪಗಳಿಗಾಗಿಯೂ ನಿಮ್ಮ ಶಾಪಗಳಿಗಾಗಿಯೂ ಆತನು ಕಲ್ವಾರಿಯ ಶಿಲುಬೆಯ ಮೇಲೆ ಬೆಲೆ ಕೊಟ್ಟ ಕಾರಣ ಇಂದು ನಾನು ನೀವುಗಳು ಸ್ವತಂತ್ರರಾಗಿದ್ದೇವೆ. What is curse? ಶಾಪವೆಂದರೆ ಏನು? And how we come across curses in our life? ನಾವು ಹೇಗೆ ಶಾಪವನ್ನು ದಾಟಿ ಬರಬಹುದು ನಮ್ಮ ಜೀವಿತದಲ್ಲಿ? A curse is a spiritual consequences of a sin when we sin against God. ದೇವರಿಗೆ ವಿರೋಧವಾಗಿ ನಾವು ಮಾಡುವಂತ ಕಾರ್ಯಗಳು ಅವೇ ಶಾಪವಾಗಿ ಪರಿಗಣಿಸಲ್ಪಡುತ್ತವೆ. A curse is a spiritual consequences when we disobey God in our life against his word. ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಾವು ನಡೆಯುವಾಗ ನಮ್ಮ ಮೇಲೆ ಅದು ಬರುವಂತದ್ದೇ ಶಾಪವಾಗಿರುತ್ತದೆ. A curse is nothing but the spoken words which we speak from our mouth which can bring and harm in our lives. ನಾವು ಬಾಯ ಮೂಲಕವಾಗಿ ಮಾತನಾಡಿ ನಾವುಗಳು ಹಾನಿಯನ್ನುಂಟು ಮಾಡುವ ಪದಗಳನ್ನು ಮಾತನಾಡಿ ಬರುವಂತದ್ದು ಕೂಡ ಶಾಪವಾಗಿದೆ. When we sin against God, curse comes upon our life. ನಾವು ದೇವರಿಗೆ ವಿರೋಧವಾಗಿ ಪಾಪ ಮಾಡುವಾಗ ಶಾಪವು ನಮ್ಮ ಮೇಲೆ ಬರ್ತದೆ. When we disobey God through his word, curse come upon our life. ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಡೆದುಕೊಳ್ಳುವಾಗ ಶಾಪವು ನಮ್ಮ ಮೇಲೆ ಬರ್ತದೆ. When we speak unwanted words which speak to our problems or situation, curse can come upon our life. ನಾವುಗಳು ನಮ್ಮ ಸನ್ನಿವೇಶಕ್ಕೂ ಸಮಸ್ಯೆಗಳಿಗೂ ಎದುರಾಗಿ ಮಾತನಾಡುವಂತ ಪದಗಳ ಮೂಲಕವಾಗಿಯೂ ಶಾಪವು ಬರ್ತದೆ. How curse comes in our life? When we disobey to God's commandment, curse can come upon our life. ದೇವರ ಆಜ್ಞೆಗಳಿಗೆ ಅವಿಧೇಯರಾಗಿ ನಡೆದುಕೊಳ್ಳುವಾಗ ಶಾಪ ನಮ್ಮ ಮೇಲೆ ಬರ್ತದೆ. If you see in the Bible, in the book of Deuteronomy chapter 28 verses 15 onwards, ಧರ್ಮೋಪದೇಶಕಾಂಡ 28ನೇ ಅಧ್ಯಾಯದ 15ನೇ ವಚನದಿಂದ ನೋಡುವಾಗ Bible speaks about curse when you disobey God. ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಡೆಯುವಾಗ ಶಾಪ ಬರ್ತದೆ. It says if you don't obey the Lord and if you don't carefully follow all whatever God has spoken or God has given us a command, he says you will have curse coming upon you in your life. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು ಅನುಸರಿಸದೆ ಹೋದರೆ ಅಶುಭಗಳು ನಿಮಗೆ ಪ್ರಾಪ್ತವಾಗುತ್ತವೆ, ಶಾಪವು ಪ್ರಾಪ್ತವಾಗುತ್ತದೆ. Deuteronomy 28 verses 1 to 14, it speaks about the blessings of God when you obey the voice of God, obey the commandment of God, obey the word of God. All these blessings will be released to you and your family, the Bible speaks. ಧರ್ಮೋಪದೇಶಕಾಂಡ 28ನೇ ಅಧ್ಯಾಯದ 1ನೇ ವಚನದಿಂದ 14ನೇ ವಚನದವರೆಗೆ ದೇವರು ಮಾಡುವ ಆಶೀರ್ವಾದಗಳ ಕುರಿತಾಗಿ, ದೇವರು ನಡೆಸುವ ವಿಧಾನಗಳ ಕುರಿತಾಗಿ ಬರೆಯಲ್ಪಟ್ಟಿದೆ. But when you disobey,
God, Deuteronomy 28 verses 15 to 19, it speaks about how you and your family will be cursed when you disobey the word of God in your life. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದ 15ನೇ ವಚನದಿಂದ 19ನೇ ವಚನದವರೆಗೆ ಹೋಗುವಾಗ ದೇವರಿಗೆ ಅವಿಧೇಯರಾಗಿ ನಡೆಯುವಾಗ ಶಾಪಗಳು ಹೇಗೆ ಬರ್ತದೆ ಎಂಬುದಾಗಿ ಹೇಳ್ತದೆ. This is what happens when you disobey God. When you obey God, every blessings will come to you and your families in your life. ನಿಮ್ಮ ಜೀವಿತದಲ್ಲಿ ನೀವು ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳುವಾಗ ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ಲ ವಿಧವಾದ ಮೇಲುಗಳು ಬರ್ತದೆ. Generational curse, how it comes is, if you read in the Bible in Exodus chapter 25, it says you shall not bow down to or worship any of those things which is not right in the sight of God. And God says he is a jealous God, punishing the children for the sin of parents to the third and fourth generation, and those who hate him. ವಿಮೋಚನ ಕಾಂಡ 20ನೇ ಅಧ್ಯಾಯದ 5ನೇ ವಚನ ಹೀಗೆ ಹೇಳ್ತದೆ, ದೇವರಿಗೆ ಅಸಹ್ಯವಾದಂತ ಕಾರ್ಯಗಳನ್ನ ನೀವು ಮಾಡಬಾರದು. ನಿಮ್ಮ ದೇವರಾದ ಯೆಹೋವನೆಂಬ ನಾನು ನಿಮಗೆ ನನಗೆ ಸಲ್ಲತಕ್ಕಂತ ಗೌರವವನ್ನ ಮತ್ತೊಬ್ಬನಿಗೆ ಸಲ್ಲಗೊಳಿಸದೆ ಇರುವವನಾಗಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. God expects you to honor him because he loves you and you are his children. When you honor him and when you give him his place, when you give God a place in your heart, I am telling you, God will love you and he will bless you in your life. When you don't do that, generational curse will come upon you to third and fourth generation in your life. ನೀವು ದೇವರಿಗೆ ಮಕ್ಕಳಾಗಿ ಇರುವಂತ ಕಾರಣದಿಂದ ದೇವರ ಮಕ್ಕಳಿಂದ ದೇವರು ಎದುರು ನೋಡುತ್ತಾ ಇರುವಂತದ್ದು ದೇವರನ್ನ ಗೌರವಿಸಬೇಕು ಎನ್ನುವಂತದ್ದನ್ನ, ದೇವರನ್ನ ಗೌರವಿಸದೆ ಹೋಗುವಾಗ 4 ತಲೆಮಾರುಗಳ ಒಳಗಿರುವ ಶಾಪವನ್ನು ನಾವು ನೋಡುತ್ತೇವೆ. When you love the Lord, when you honor the Lord, and when you receive the salvation, I'm telling you, God will love to take care of your things, and he will show those blessings to generation in your lives. ನೀವು ದೇವರನ್ನ ಪ್ರೀತಿಸಿ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ದೇವರು ತಲೆಮಾರುಗಳ ಮೇಲೆ ಆಶೀರ್ವಾದಗಳನ್ನು ಸುರಿಸುವವನಾಗಿದ್ದಾನೆ. The words what you speak in your life against anything in your situation or to your problems or to your life, I'm telling you, because the Bible says in Proverbs chapter 18 verses 21 that you have the life and death in your tongue. When you talk good things, it will be a good thing, but when you speak negative things or bad things, it will be a bad things into your life. ನಿಮ್ಮ ಜೀವಿತದಲ್ಲಿ ನಾನಾ ಸನ್ನಿವೇಶಗಳ ಮಧ್ಯದಲ್ಲಿ ಹಾದು ಹೋಗುವಾಗ ನೀವು ಏನನ್ನ ಮಾತನಾಡುತ್ತೀರೋ ಅದು ಬಹಳ ಪ್ರಾಮುಖ್ಯವಾದದ್ದು. ಜ್ಞಾನೋಕ್ತಿಗಳ ಪುಸ್ತಕ 18ನೇ ಅಧ್ಯಾಯದ 21ನೇ ವಚನ ಹೀಗೆ ಹೇಳ್ತದೆ, ಜೀವ ಮರಣಗಳು ನಾಲಿಗೆಯ ವಶವಾಗಿವೆ. ನೀನು ಏನನ್ನ ಒಳ್ಳೆಯದನ್ನ ಹೇಳುತ್ತೀಯೋ ಅದು ನಿನಗೆ ಭವಿಸುವಂತದ್ದಾಗಿದೆ, ನೀನು ಯಾವುದನ್ನ ಹೇಳುತ್ತೀಯೋ ಅದು ನಿನಗೆ ಸಂಭವಿಸುತ್ತದೆ. Today I want to tell you, God has given you a place for you to become his child, and I'm telling you, through Jesus Christ you have received the salvation and he has removed all your curse in your life because Jesus died for us on the cross of Calvary. ಯೇಸು ಕ್ರಿಸ್ತನನ್ನು ನಮಗೆ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನು ತಾನೇ ನಮ್ಮ ಮೇಲೆ ಇರುವಂತ ಎಲ್ಲ ಶಾಪಗಳನ್ನ ಒತ್ತು ತೀರಿಸಿದ್ದಾನೆ. ಯೇಸು ಕ್ರಿಸ್ತನು ನಮಗಾಗಿ ಕಲ್ವಾರಿ ಶಿಲುಬೆಯ ಮೇಲೆ ಬಲಿಯಾಗಿದ್ದಾನೆ. When you disobey God, curse can come upon your life. ನೀವು ದೇವರಿಗೆ ಅವಿಧೇಯರಾಗಿ ನಡೆಯುವಾಗ ಶಾಪಗಳು ನಿಮ್ಮ ಮೇಲೆ ಬರುತ್ತವೆ. When you give a place other than God in your life, or worship anything which is not right in the sight of God, or honor the Lord other than any other things honor any other things other than Lord in your life, you will receive generation curse to third and fourth generation, the Bible says. ದೇವರಿಗೆ ಮೆಚ್ಚುಗೆ ಆಗದೆ ಇರುವಂತದ್ದನ್ನ, ದೇವರು ಒಪ್ಪದೆ ಇರುವಂತದ್ದನ್ನ ನೀವು ಅವಲಂಬಿಸಿ ನಡೆಯುವುದಾದರೆ, ಅವುಗಳನ್ನು ಅನುಸರಿಸಿ ನಡೆಯುವುದಾದರೆ ತಲೆಮಾರುಗಳ ಮೇಲೆ ಶಾಪವನ್ನ ದೇವರು ಬರಮಾಡುತ್ತಾನೆ. When you speak wrong things from your mouth, and when you speak unwanted things from your mouth against your situation, against your family, against your children, curse can come upon you and your family in your life. ಸನ್ನಿವೇಶಕ್ಕನುಗುಣವಾಗಿ ನಿಮ್ಮ ಮೇಲಾಗಲಿ, ನಿಮ್ಮ ಕುಟುಂಬದವರ ಮೇಲಾಗಲಿ, ಮಕ್ಕಳ ಮೇಲಾಗಲಿ ನೀವೇನಾದರೂ ಮಾತನಾಡುವುದಾದರೆ ಅನಾವಶ್ಯಕವಾದ ಮಾತುಗಳು ಶಾಪವಾಗಿ ಪರಿವರ್ತನೆಯಾಗುತ್ತವೆ. We were living in curse in our life. ನಾವುಗಳು ಕೂಡ ಶಾಪದಲ್ಲಿ ಜೀವಿಸುತ್ತಿದ್ದಂಥವರು. Because of disobedience, ಅವಿಧೇಯತೆಯ ನಿಮಿತ್ತದಿಂದ, because of our generational curse, ತಲೆಮಾರುಗಳ ಮೇಲಿದ್ದಂತ ಶಾಪದ ನಿಮಿತ್ತ, because of the words what we spoke in our life, ನಮ್ಮ ಜೀವಿತದಲ್ಲಿ ನಾವು ಮಾತನಾಡಿದ ಪದಗಳ ಮೂಲಕ. but God so loved the world, ದೇವರು
ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟಿದ್ದಾನೆ. God loved you and me. ದೇವರು ನಿನ್ನನ್ನ ನನ್ನನ್ನ ಪ್ರೀತಿ ಮಾಡಿದ್ದಾನೆ. He didn't want us to go through curse in our life. ನಮ್ಮ ಜೀವಿತದಲ್ಲಿ ನಾವು ಶಾಪದ ಮಧ್ಯದಲ್ಲಿ ಹಾದು ಹೋಗಬಾರದೆಂಬುದಾಗಿ ಬಯಸುತ್ತಾನೆ. He did not want us to suffer in our curse. ನಮ್ಮ ಶಾಪಗಳ ನಿಮಿತ್ತ ನಾವು ಶ್ರಮೆಯನ್ನು ಅನುಭವಿಸುವುದನ್ನು ಆತನು ಇಷ್ಟಪಡುವುದಿಲ್ಲ. He saw our tears. ಆತನು ನಮ್ಮ ಕಣ್ಣೀರನ್ನು ನೋಡಿದ್ದಾನೆ. He saw our failures. ಆತನು ನಮ್ಮ ಸೋಲುಗಳನ್ನು ನೋಡಿದ್ದಾನೆ. He saw our generational curse. ಆತನು ನಮ್ಮ ತಲೆಮಾರುಗಳ ಮೇಲಿರುವ ಶಾಪವನ್ನು ನೋಡಿದ್ದಾನೆ. He saw all the situation what we went through in our life. ನಮ್ಮ ಜೀವಿತದಲ್ಲಿ ನಾವು ಹಾದು ಹೋದಂತ ಎಲ್ಲಾ ಸನ್ನಿವೇಶಗಳನ್ನು ಆತನು ನೋಡಿದ್ದಾನೆ. He said, you don't have to suffer from all this curse in our life. ನೀವು ಈ ಯಾವ ವಿಷಯದ ಕುರಿತಾಗಿಯೂ ನೀವು ಶ್ರಮೆಯನ್ನು ಹೊಂದಬೇಕಾಗುವುದಿಲ್ಲ. You don't have to suffer from this curse. ಈ ಶಾಪದ ನಿಮಿತ್ತ ನೀವು ಬಾಧೆಯನ್ನು ಅನುಭವಿಸುವುದು ಬೇಡ. He said, I will send my son for you. ಆತನು ನಾನು ನಿಮಗೋಸ್ಕರ ನನ್ನ ಮಗನನ್ನು ಕಳಿಸಿ ಕೊಡ್ತೇನೆ ಎಂಬುದಾಗಿ ಹೇಳಿದ್ದಾನೆ. That's why Jesus was sent into this world. ಅದಕ್ಕೋಸ್ಕರವಾಗಿಯೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಕಳುಹಿಸಲ್ಪಟ್ಟನು. He died for us. ಆತನು ನಮಗಾಗಿ ಸತ್ತನು. He was buried for us. ಆತ ನಮಗಾಗಿ ಸಮಾಧಿ ಮಾಡಲ್ಪಟ್ಟನು. On the third day, ಮೂರನೆಯ ದಿನದಲ್ಲಿ God rose him again, and today he is alive in our midst. ದೇವರು ಆತನನ್ನ ಮರಣದಿಂದ ಮೇಲಕ್ಕೆಬ್ಬಿಸಿದನು. ಆತನು ಇಂದು ನಮ್ಮ ಮಧ್ಯದಲ್ಲಿ ಜೀವಂತನಾಗಿದ್ದಾನೆ. Jesus Christ is our Lord. ಯೇಸು ಕ್ರಿಸ್ತನೇ ನಮ್ಮ ಕರ್ತನು. And he has made this salvation. ಆತನು ತಾನೇ ಈ ರಕ್ಷಣೆಯನ್ನ Through him he has brought this salvation to all of us. ಆತನ ಮೂಲಕವಾಗಿ ನಮ್ಮೆಲ್ಲರಿಗೂ ಆ ರಕ್ಷಣೆಯನ್ನು ಆತನು ತಂದಿದ್ದಾನೆ. Through this salvation our curse will be removed from all our lives. ಈ ಒಂದು ರಕ್ಷಣೆಯ ಅನುಭವದ ಮೂಲಕವಾಗಿ ನಮ್ಮ ಮೇಲಿರುವಂತ ಎಲ್ಲಾ ಶಾಪಗಳನ್ನ ನಿರ್ಮೂಲ ಮಾಡಿದ್ದಾನೆ. All our curses are removed because Jesus became a curse for us because he was died on the cross of Calvary. ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಶಾಪವಾಗಿ ಆತನು ಮಾರ್ಪಾಟಾಗಿದ್ದರಿಂದ, ಆತನು ಕಲ್ವಾರಿಯ ಶಿಲುಬೆಯ ಮೇಲೆ ಶಾಪವಾಗಿ ಸತ್ತದ್ದರಿಂದ ನಮ್ಮ ಎಲ್ಲಾ ಶಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. On the cross Jesus bore all our curses so we could receive God's blessings upon our life. ಯೇಸು ಕ್ರಿಸ್ತನು ಎಲ್ಲವನ್ನ ಕಲ್ವಾರಿಯ ಶಿಲುಬೆಯ ಮೇಲೆ ಶಾಪಗಳನ್ನು ಒತ್ತು ತೀರಿಸಿದ ಕಾರಣ ನಾವುಗಳು ಆತನ ಮೂಲಕವಾಗಿ ಸ್ವತಂತ್ರರಾಗಿದ್ದೇವೆ. All our curses have been removed and we have been made possible to inherit the kingdom of God and to become a child of God in our lives. ನಮ್ಮ ಜೀವಿತದ ಮೇಲಿದ್ದಂತ ಎಲ್ಲ ಶಾಪಗಳು ತೆಗೆದು ಹಾಕಲ್ಪಟ್ಟಂತ ಕಾರಣದಿಂದ ಈಗ ನಮಗೆ ಸ್ವಾಸ್ಥ್ಯವಾಗಿರುವಂತ ರಕ್ಷಣೆಯನ್ನ ಆ ಯೇಸುವಿನ ಮೂಲಕವಾಗಿ ನಾವು ಹೊಂದಿಕೊಂಡಿದ್ದೇವೆ. The next episode we are going to see how our curse can be removed, how we can renounce our curses, and how Jesus can redeem us and release us from the curse. We are going to meditate on those verses. ಬರುವ ಸಂಚಿಕೆಯಲ್ಲಿ ಶಾಪಗಳ ಮೂಲಕವಾಗಿ ನಾವು ಹೇಗೆ ಹೊರಬರುವುದು, ಶಾಪಗಳಿಂದ ನಾವು ಹೇಗೆ ಹೊರಬರುವುದು, ಆತನು ನಮ್ಮನ್ನು ಹೇಗೆ ಶಾಪಗಳಿಂದ ಹೊರತರುವವನಾಗಿದ್ದಾನೆ ಎನ್ನುವಂಥದ್ದನ್ನ ನಾವು ಧ್ಯಾನಿಸಲಿಕ್ಕಿದ್ದೇವೆ. Today if you are going through failures in your life, ಇಂದು ನೀವು ನಿಮ್ಮ ಜೀವಿತದಲ್ಲಿ ಸೋಲುಗಳ ಮಧ್ಯದಲ್ಲಿ ಹಾದು ಹೋಗ್ತಿರುವುದಾದರೆ, if you are going through problems after problems in your life, ಸಮಸ್ಯೆಗಳ ಮೇಲೆ ಸಮಸ್ಯೆಯನ್ನು ಹೊಂದಿಕೊಂಡವರಾಗಿ ನೀವು ಹಾದು if you ಹೋಗುತ್ತಿರುವುದಾದರೆ, are going through sickness in your life, ನಿಮ್ಮ ಜೀವಿತದಲ್ಲಿ ರೋಗಗಳ ಮಧ್ಯದಲ್ಲಿ ನೀವು ಇರುವುದಾದರೆ, you might be going through a curses in your life. ನಿಮ್ಮ ಜೀವಿತದಲ್ಲಿ ನೀವು ಶಾಪಗಳ ಮಧ್ಯದಲ್ಲಿ ಹಾದು ಹೋಗ್ತಾ Today ಇರಬಹುದು. Jesus is right here. As you make this prayer, all your curses can be broken and you will be made completely whole and you will become a child of God. ಈಗ ನೀವು ಈ ಶಾಪದಿಂದ ಬಿಡುಗಡೆ ಆಗುವುದಕ್ಕೋಸ್ಕರವಾಗಿ ನೀವು ನನ್ನೊಂದಿಗೆ ಸೇರಿ ಮಾಡುವಂತ ಕಾರ್ಯಗಳು ನಿಮ್ಮನ್ನ ಪರಿಪೂರ್ಣವಾಗಿ ಬಿಡುಗಡೆ ಮಾಡಿ ಸ್ವತಂತ್ರ ಮಾಡುತ್ತವೆ. Let's pray right now. ಈಗ ನಾವು ಪ್ರಾರ್ಥನೆ ಮಾಡೋಣ. Father, we thank you, Lord, for this beautiful day, Lord. ತಂದೆಯಾದ ದೇವರೇ, ಈ ಸುಂದರವಾದ ದಿನಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. We heard salvation is made possible through Jesus Christ. ನಾವು ಕೇಳಲ್ಪಟ್ಟಿದ್ದೇವೆ ರಕ್ಷಣೆಯು ಯೇಸು ಕ್ರಿಸ್ತನ ಮೂಲಕವಾಗಿಯೇ ಆಯಿತು ಎಂಬುದಾಗಿ. Lord, it's possible for us. It is all the curses what we go through, only through Jesus. Jesus can release us from all our curse for us. ಯೇಸು ಕ್ರಿಸ್ತನು ಮಾತ್ರವೇ ನಾವು ಹಾದು ಹೋಗುತ್ತಿರುವಂತ ಎಲ್ಲಾ ಶಾಪಗಳಿಂದ ನಮ್ಮನ್ನ ಬಿಡುಗಡೆ ಮಾಡುವವನಾಗಿದ್ದಾನೆ. Have mercy on us, Jesus. ಯೇಸುವೇ, ನಮ್ಮ ಮೇಲೆ ಕರುಣೆ ತೋರಿಸು. You are a God who can release us from all our bondages and failure, sickness, and every situation in my family. ಯೇಸುವೇ, ನೀನು ಮಾತ್ರವೇ ನಮ್ಮ ಕುಟುಂಬದಲ್ಲಿ ನಾವು ಹಾದು ಹೋಗುತ್ತಿರುವಂತ ಶಾಪಗಳಿಂದ, ರೋಗಗಳಿಂದ, ಸಮಸ್ಯೆಗಳಿಂದ ನಮ್ಮನ್ನ ಬಿಡುಗಡೆ ಮಾಡುವ ದೇವರಾಗಿದ್ದೀರಿ. Have mercy on me, Lord. ನಮ್ಮ ಮೇಲೆ, ನನ್ನ ಮೇಲೆ ಕರುಣೆ ಇಡು ಸ್ವಾಮಿ. Lord, forgive us all our sins. ದೇವರೇ, ನಮ್ಮೆಲ್ಲ ಪಾಪಗಳಿಂದ ನಮ್ಮನ್ನ
ಕ್ಷಮಿಸಿ ನೂತನ Because you are the Lord, because you have died for us, you have buried for us. On the third day, God has rose again, and we believe in your resurrection power. ದೇವರೇ, ನೀನೇ ಕರ್ತನು, ನೀನೇ ನಮಗೋಸ್ಕರವಾಗಿ ಸತ್ತವನು, ಸಮಾಧಿ ಮಾಡಲ್ಪಟ್ಟವನು, ಎಬ್ಬಿಸಲ್ಪಟ್ಟವನು ಎಂಬುದಾಗಿಯೂ ನಾವು ನಂಬುತ್ತೇವೆ. Today, forgive my sins and come into my heart, Jesus. ದೇವರೇ, ನನ್ನ ಪಾಪಗಳನ್ನು ಕ್ಷಮಿಸಿ ಇಂದು ನನ್ನ ಹೃದಯದ ಒಳಗೆ ಬಾ ಸ್ವಾಮಿ. Release me from all our curses in our life. ನಮ್ಮೆಲ್ಲರ ಶಾಪಗಳಿಂದ ನಮ್ಮನ್ನ ನೀನ್ ಬಿಡುಗಡೆ ಮಾಡು. You are my Lord, ನೀನೇ ನನ್ನ ಕರ್ತನು, and I am your child. ನಾನೇ ನಿನ್ನ ಮಗುವಾಗಿದ್ದೇನೆ. In Jesus' name. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. Amen. If you have made this prayer with me, I am telling you, believe all your curses have been removed. ಈ ಒಂದು ಪ್ರಾರ್ಥನೆಯನ್ನು ನೀವು ನನ್ನೊಂದಿಗೆ ಮಾಡಿರುವುದಾದ್ರೆ ನಂಬಿರಿ, ನೀವು ಎಲ್ಲಾ ಶಾಪಗಳಿಂದ ಬಿಡುಗಡೆಯಾಗಿದ್ದೀರಿ. The next episode, we are going to see more deeper things about how we can overcome those curses in our lives. ಬರುವ ಸಂಚಿಕೆಯಲ್ಲಿ ಇಂಥ ಶಾಪಗಳು ಹೇಗೆ ನಾವು ದಾಟಬಹುದು ಎಂಬುದಾಗಿ ಇನ್ನೂ ಆಳವಾಗಿ ತಿಳಿದುಕೊಳ್ಳೋಣ. Jesus loves you all. ಯೇಸು ನಿಮ್ಮೆಲ್ಲರನ್ನ ಪ್ರೀತಿಸುತ್ತಾನೆ.